ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರ್ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ ಹೋಗುವಂತ ಸಮಯ. ಫಸ್ಟ್ ಅಪ್ಡೇಟ್ ರಿಲೇಟೆಡ್ ಟು ರೋಹಿತ್ ಶರ್ಮಾ ಅಂಡ್ ಶ್ರೇಯಸ್ ಅಯ್ಯರ್. ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ನೆನ್ನೆ ಮೊನ್ನೆಯಿಂದ ಎಲ್ಲ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಯಾಕಂದ್ರೆ ಶುಭ್ಮನ್ ಗಿಲ್ಗೆ ವೈಸ್ ಕ್ಯಾಪ್ಟನ್ಸಿನ ಕೊಡ್ತಾ ಇದ್ದಂಗೆ T20s ಅಲ್ಲಿ ODI ಕ್ಯಾಪ್ಟನ್ಸಿನ ಶ್ರೇಯಸ್ ಅಯ್ಯರ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಆಫ್ಟರ್ ರೋಹಿತ್ ಶರ್ಮಾ ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇತ್ತು. ವೈಸ್ ಕ್ಯಾಪ್ಟನ್ಸಿನ ಗೋಯಿಂಗ್ ಫಾರ್ವರ್ಡ್ ಶ್ರೇಯಸ್ ಅಯ್ಯರ್ಗೆ ಕೊಟ್ಟು ಅಲ್ಲಿಂದ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ ODI ಫಾರ್ಮೆಟ್. ಯಾಕಂದರೆ ಸ್ಟ್ಯಾಟ್ಸು ಮಸ್ತಾಗಿದೆ, ಕ್ಯಾಪ್ಟನ್ಸಿನೂ ಕೂಡ IPL ಅಲ್ಲಿ ಎಲ್ಲ ಕಡೆ ಮಸ್ತಾಗಿ ನಿಭಾಯಿಸ್ತಾ ಇರೋದ್ರಿಂದ ಅವರೇನೆ ಗೋಯಿಂಗ್ ಫಾರ್ವರ್ಡ್ ODIನ ನಿಭಾಯಿಸ್ಲಿ ಅನ್ನೋ ಥರ ಏನೋ BCCIದು ಇಂಟೆನ್ಷನ್ ಇರಬಹುದು. ಅದಕ್ಕೋಸ್ಕರ ಇಲ್ಲೂ ಕೂಡ ಹಾಕೊಂಡಿಲ್ಲ, ವೈಸ್ ಕ್ಯಾಪ್ಟನ್ಸಿನೂ ಕೂಡ ಕೊಟ್ಟಿಲ್ಲ T20s ಅಲ್ಲಿ ಅಂತ ಅನ್ಕೊಂಡಿದ್ರು ಎಲ್ಲರೂ. ಬಟ್ ಇವಾಗ ದೈವಜಿತ್ ಸೈಕಿಯಾ ಬಂದ್ಬಿಟ್ಟು ಅಫಿಷಿಯಲ್ ಕನ್ಫರ್ಮೇಷನ್ ಆಗಿ ಕೊಟ್ಟಿದ್ದಾರೆ. ಅದರೆಲ್ಲ ನಾವೇನು ಯೋಚನೆ ಮಾಡಿಲ್ಲ. ನೀವೇ ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡಿದ್ದೀರಾ. ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್ ಆಗ್ತಾರೆ ಫ್ಯೂಚರ್ ಕ್ಯಾಪ್ಟನ್ ಇನ್ನೂ ಆದರೂ ಆಗ್ಬೋದು, ಆಗದೆ ಇದ್ರು ಏನು ಇಲ್ಲ, ಏನು ನಾವೇನೋ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ನೀವು ಏನು ಸುಮ್ಮನೆ ಬಾಯಿಗೆ ಬಂದಿದ್ದು ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ. ಸೊ ಅದು ಡಿಕ್ಲೇರ್ ಆಗಿಲ್ಲ ಇನ್ನು ಶ್ರೇಯಸ್ ಅಯ್ಯರ್ ODI ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ, ಇನ್ನು ಪೆಂಡಿಂಗಲ್ಲೇ ಇದೆ. ಅಪ್ಡೇಟ್ ನಂಬರ್ 2, RCBಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರುವಂಥ ಬ್ಯಾಟ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರು ಸಿರಾಜಣ್ಣ ರಿಲೇಟೆಡು. ಸಿರಾಜ್ನ ಏನಕ್ಕೆ RCB ಕೈ ಬಿಡಲಾಯಿತು ಅಂತ ಅಂದರೆ, ನಮ್ಮ ಮೈನ್ ಇಂಟೆನ್ಷನ್ ಏನಿತ್ತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದ್ರಿಂದ ನಮಗೆ ಭುವನೇಶ್ವರ್ ಕುಮಾರ್ನ ಅಗತ್ಯತೆ ಇತ್ತು. ನಾವು ಭುವನೇಶ್ವರ್ ಕುಮಾರ್ ಬೇಕೇ ಬೇಕು ಅಂತ ನಾವು ಆಪ್ಷನಲ್ಲಿ ಪಣ ತೊಟ್ಬಿಟ್ಟಿದ್ವಿ. ಮುಂಚೆನೇ ಗೊತ್ತಿತ್ತು ನಮಗೆ, ನಾವು ಸಿರಾಜ್ಗೆ ಹೋದ್ವಿ ಅಂತಂದರೆ ಭೂವಿನ ಕಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಸಿರಾಜ್ನ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ವಿ. ಭೂವಿ ಬೇಕಾಗಿತ್ತು ನಮಗೆ, ಒಟ್ಟಲ್ಲಿ ಭೂವಿಗೋಸ್ಕರ ನಾವು ಸಿರಾಜ್ನ ಕಳ್ಕೊಂಡ್ವಿ ಅಂತ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಭುವಿ ಓಕೆ ಬಂದರು, ಕಪ್ನ ಗೆಲ್ಸಿದ್ರು, ಎಲ್ಲ ಆಯಿತು. ಬಟ್ ಸಿರಾಜಣ್ಣ ಇಸ್ ಎಮೋಷನ್ RCB ಫ್ಯಾನ್ಸ್ಗಳಿಗೆ ಗೊತ್ತಿರೋದೇನೆ. ನಾವು ಸಿರಾಜಣ್ಣನ ಬಗ್ಗೆ ಹೆಂಗೆ ಮಾತಾಡಿದ್ದೀವಿ ಅಂತಂದರೆ, ಅವ್ನ ಅಜ್ಜಿ ಕೆಳಗಡೆ ಹಾಕೊಂಡು ತುಳಿದಿದ್ದೀವಿ, ಮೇಲೆ ಎತ್ಕೊಂಡು ಬಿಲ್ಡಪ್ ಕೊಟ್ಟಿದ್ದೀವಿ, ಎಲ್ಲ ಮಾಡಾಕ್ಬಿಟ್ಟಿದ್ದೀವಿ. ಏನು ಗುರು ಸಿರಾಜಣ್ಣ ಹಿಂಗೆ ನಾಯಿ ಓಡಿಸ್ಕೊಂತವ್ರಲ್ಲ ಅಂತಲೂ ಹೇಳಿದ್ದೀವಿ. ಸಿರಾಜಣ್ಣ ಏನು ಗುರು ಹಿಂಗೆ ವಿಕೆಟ್ಸ್ಗಳು ಹಿಂಗೆ ಎತ್ಬಿಟ್ರಲ್ಲ ಅಂತಲೂ ಮಾತಾಡಿದ್ದೀವಿ ಅವ್ರ ಬಗ್ಗೆ. ಸೊ ಸಿರಾಜಣ್ಣ ಒಂಥರ RCB ಫ್ಯಾನ್ಸ್ಗಳಿಗೆಲ್ಲ ಒಂಥರ ಎಮೋಷನ್ ಅಷ್ಟೇ, ಇವತ್ತು ನಮ್ಮ ಟೀಮಲ್ಲಿ ಇಲ್ಲದೆ ಇರ್ಬೋದು. ಅಪ್ಡೇಟ್ ನಂಬರ್ 3, ಇದೇ ಬ್ಯಾಟ್ ಅವರು ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋರೆ. ಸಾಧಿಸ್ಬಿಟ್ರಲ್ಲ ಫಸ್ಟ್ ಇಯರ್ನೇ ಡೆಬ್ಯೂ ಸೀಸನ್ನೇ ಟ್ರೋಫಿ ಗೆಲ್ಲಿಸ್ಬೇಕು ಅಂದ್ರೆ ಏನು ಸುಮ್ಮನೆ ಮಾತಾ ಅಲ್ಲಿ ಯಾವ ಮಗ ಮಾಡ್ತಾನೆ ಅನ್ನೋ ಥರ ಮಾತಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅಂದರೆ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತಂದರೆ ಚರ್ಚೆ ಅವರೇ ಡಿಸೈಡ್ ಮಾಡ್ಕೊಂಡ್ರಂತೆ. ಅಂದರೆ ಮ್ಯಾನೇಜ್ಮೆಂಟ್ ಎಲ್ಲ ಸೇರ್ಕೊಂಡು ಡಿಸೈಡ್ ಮಾಡಿಕೊಂಡು ವಿರಾಟ್ ಕೊಹ್ಲಿ ಅವ್ರ ಹತ್ರ ನಾವು ಹೋದ್ವಿ. ವಿರಾಟ್ ಕೊಹ್ಲಿ ಅವ್ರಿಗೆ ಕೇಳಿದ್ವಿ, ಇವರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಡೊಮೆಸ್ಟಿಕಲ್ಲೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಕ್ಯಾಪ್ಟನ್ಸಿನೆಲ್ಲ ನಿಭಾಯಿಸಿ ಸಯ್ಯದ್ ಮುಷ್ತಾಕ್ ಅಲಿ ಫೈನಲ್ಗೆಲ್ಲ ತೊಗೊಂಬಂದಿದ್ದಾರೆ. ಆದ್ದರಿಂದ ಈ ಸ್ಟೇಜನ್ನು ಕೂಡ ನಿಭಾಯಿಸುವಂಥ ಅಬಿಲಿಟಿ ಇದೆ, ನಾವು ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ಏನು ಮಾಡೋದು ಅಂತ ಕೇಳಿದಾಗ, ಕೊಡಿ ಗುರು, ನಾನು ಸಪೋರ್ಟ್ ಮಾಡ್ತೀನಿ, 100% ಸಪೋರ್ಟ್ ಮಾಡ್ತೀನಿ, ಕೊಡಿ ಹೆಂಗೆ ಸರ್ ಬೆಳೀಲಿ ಅನ್ನೋ ಥರ ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡಿದ್ರಂತೆ. ಇದನ್ನು ರಜತ್ ಪತಿದಾರ್ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಅವರೆಲ್ಲೂ ಹೇಳ್ಕೊಂಡಿಲ್ಲ. ರಜತ್ ಪತಿದಾರ್ ಸುಮಾರು ಸಲ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ನಮಗೆ ಅಂತ. ಸೊ ಅದನ್ನ ಇವರು ಕೂಡ ಹೇಳಿದ್ರು ಅಷ್ಟೇ. ಬಟ್ ಆದರೂ ಡೆಬ್ಯೂಸ್ನಲ್ಲಿ ಟ್ರೋಫಿ ಗೆಲ್ಸೋದಿದೆಯಲ್ಲ, ಅಂದರೆ ಕ್ಯಾಪ್ಟನ್ ಆಗ್ಬಿಟ್ಟು ಟ್ರೋಫಿ ಗೆಲ್ಸಿದೆಯಲ್ಲ, ಇದಂತೂ ಅನ್ಬಿಲೀವಬಲ್. ಅಪ್ಡೇಟ್ ನಂಬರ್ 4, ವುಮೆನ್ಸ್ ವರ್ಲ್ಡ್ ಕಪ್ ಸೆಪ್ಟೆಂಬರ್ 30ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದ್ದೆಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಬೇಕಾಗಿದ್ದಂಥ ಮ್ಯಾಚು 3-4 ಮ್ಯಾಚ್ ಆಗಬೇಕಾಗಿತ್ತು. ಇಲ್ಲಿ ಗೊತ್ತಲ್ಲ RCBಯ ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಏನಿದೆ, ಇದರಿಂದ ಚಿನ್ನಸ್ವಾಮಿ ಸ್ಟೇಡಿಯಂನ ಅನ್ಫಿಟ್, ದೊಡ್ಡ ಇವೆಂಟ್ಗಳಿಗೆ ಅನ್ಫಿಟ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ದೊಡ್ಡ ಇವೆಂಟ್ಗಳು ಯಾವುದೂ ಕೂಡ ಆಗ್ತಾ ಇಲ್ಲ. ಮುಂದೆ ಬರೋವಂಥ IPL ಆಗುತ್ತೋ ಆಗೋದಿಲ್ವೋ ಅದು ಕೂಡ ಕ್ಲಾರಿಟಿ ಇಲ್ಲ. ಸೊ ಇವಾಗ ಬರ್ತಾರೋ ಅಪ್ಡೇಟ್ ಪ್ರಕಾರ DY ಪಾಟೀಲ್ ಸ್ಟೇಡಿಯಂನ ಇವರು ರಿಪ್ಲೇಸ್ ಮಾಡಿದಾರಂತೆ. ಚಿನ್ನಸ್ವಾಮಿ ಸ್ಟೇಡಿಯಂನ ರಿಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ DY ಪಾಟೀಲ್ ಸ್ಟೇಡಿಯಂಗೆ. ಸೊ ಅದರಿಂದ ಮುಂಬೈಯಲ್ಲಿ 2 ಸ್ಟೇಡಿಯಮಲ್ಲಿ ಮ್ಯಾಚ್ ನಡೆಯುತ್ತೆ, ವರ್ಲ್ಡ್ ಕಪ್ ಮ್ಯಾಚ್ಗಳು. ಒಂಥರ ಡಿಸಪಾಯಿಂಟಿಂಗ್ ಗುರು, ಎಲ್ಲಿಂದ ಏನೇನೋ ಎಫೆಕ್ಟ್ ಆಗೋಗ್ಬಿಡ್ತಲ್ಲ ಅಂತ. ಬೆಂಗಳೂರಲ್ಲಿ ಮ್ಯಾಚ್ ಆದಂಗೆ ಆಗೋಗ್ಬಿಡ್ತಲ್ಲ ದೊಡ್ಡ ಮ್ಯಾಚ್ಗಳು. ಇನ್ಫ್ಯಾಕ್ಟ್ ದೊಡ್ಡ ಮ್ಯಾಚ್ ಇರಲಿ, ಮಹಾರಾಜ ಟ್ರೋಫಿನೇ ಆಗ್ದಂಗೆ ಆಗೋಗ್ಬಿಡ್ತಲ್ಲ. ಅಪ್ಡೇಟ್ ನಂಬರ್ 5, ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಅಪ್ಕಮಿಂಗ್ ರಣಜಿ ಟ್ರೋಫಿ ಏನಿದೆ ಇದಕ್ಕೆ ಚತೇಶ್ವರ್ ಪೂಜಾರ ಅವರು ಒಂಥರ ಅಗ್ರಿ ಮಾಡಿದ್ದಾರೆ. ಅವ್ರು ಆಡ್ತೀವಿ ಅಂತ ಹೇಳಿದ್ದಾರೆ 2025 ಆ್ಯಂಡ್ 2026 ಸೈಕಲ್ನ ಆಡ್ತಾರಂತೆ. ಏನೋ ಆಡ್ಬೋದು ಅವ್ರ ಖುಷಿಗೆ. ಬಟ್ ಅವ್ರು ಏನೇ ಮಾಡಿದ್ರು ಕೂಡ ಡಬಲ್ ಸೆಂಚುರಿ 2-3 ಹೊಡೆದ್ರೂ ಕೂಡ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಮಾಡೋದು ನನಗೇನೋ ಕಷ್ಟಕರವಾಗಿಯೇ ಕಾಣಿಸ್ತಾ ಇದೆ. ಚತೇಶ್ವರ್ ಪೂಜಾರ ಒಂಥರ ಇಂಡಿಯನ್ ಕ್ರಿಕೆಟ್ ಅಧ್ಯಾಯದಲ್ಲಿ ಮುಗಿದು ಹೋದ ಅಧ್ಯಾಯ ಅಂತ ನನಗೇನೋ ಅನ್ನಿಸ್ತಿದೆ. ಅವ್ರನ್ನ ರಿಟೈರ್ಮೆಂಟ್ ಅನೌನ್ಸ್ ಮಾಡಿಲ್ಲ ಇಂಟರ್ನ್ಯಾಷನಲ್ ಫಾರ್ಮೇಟ್ಗೆ. ಏನೋ ಒಂದು ಚಿಕ್ಕ ಹೋಪ್ ಇಟ್ಕೊಂಡಿರ್ಬೋದು, ನಾವು ಮತ್ತೆ ಕಮ್ ಬ್ಯಾಕ್ ಮಾಡೋಣ, ಮತ್ತೆ ಆಡೋಣ ಅಂತ. ಬಟ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇದೆಯಲ್ಲ, ಇದಂತೂ ಚತೇಶ್ವರ್ ಪೂಜಾರ ಅವ್ರದ್ದು ಮೆಚ್ಕೊಂಡ್ಲೇಬೇಕು ಮಗ. ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಸ್ವಲ್ಪ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಉದುರಿಸಿ ಗಾಯ್ಸ್. ಬಾಯ್.